ನಮಸ್ತೆ ಫ್ರೆಂಡ್ಸ್, ತುಂಬ ದಿನ ಆದ ನಂತರ ನಾನು ವಿಡಿಯೋ ಮಾಡ್ತಿದ್ದೇನೆ. ಸುಮಾರು 15-16 ದಿವಸ ಆಯ್ತೇನು ನಾನು ವಿಡಿಯೋ ಮಾಡಿದೆ. ತುಂಬ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದ ಕಾರಣಕ್ಕೆ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಯಾವ ಹೆಲ್ತ್ ಕಾರಣ ಅಂತ ಹೇಳ್ಕೊಂಡು ಕೆಲವರಿಗೆ ಗೊತ್ತಿರ್ಬೋದು. ಅಂದರೆ ನಾನು ಒಂದ್ಸಲ ಕಮೆಂಟಲ್ಲಿ ಹೇಳಿದ್ದೆ, ಒಬ್ಬರು ಕೇಳಿದ್ರು ಏನಾಗಿತ್ತು ಅಂತ. ಅದನ್ನು ನಾನು ಆ ಕಮೆಂಟಲ್ಲೇ ಹೇಳಿದ್ದೆ ಅವರಿಗೆ. ಅದನ್ನು ಪುನಃ ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಎಷ್ಟು ಜನರು ನನ್ನನ್ನು ಆಸೆ ಮಾಡುವವರು ಇರ್ತಾರೆ ನೋಡಿ, ಅದಕ್ಕಿಂತ ಜಾಸ್ತಿ ಜನರು ನನ್ನನ್ನು ದ್ವೇಷ ಮಾಡುವವರು ಕೂಡ ಇರ್ತಾರೆ ಅಂತ ಎಣಿಸ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ನಮ್ಮದು ಆರೋಗ್ಯ ಸಮಸ್ಯೆ ಎಂತಾದರೂ ಹೇಳಿದರೆ ನಾನು ಹಾಗೆ ಆಗಬೇಕು ಇವಳಿಗೆ ಅಂತ ಹೇಳೋರು ಎಣಿಸುವವರು ಕೂಡ ಇದ್ದಾರೆ. ಆದ ಕಾರಣಕ್ಕೆ ನಾನು ನನಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಸಮಸ್ಯೆಯಿಂದ ಎಂತಾಯಿತು ತೊಂದರೆ ಅಂತ ಹೇಳಿದರೆ, ನನಗೆ ಆ ಆರೋಗ್ಯ ಸಮಸ್ಯೆ ಬಂದಿದ್ದರಿಂದ ತುಂಬ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಲಿಕ್ಕೆ ಬಂತು. ಅಂದರೆ ತುಂಬ ಇದು ಟ್ಯಾಬ್ಲೆಟ್ ತೊಗೋಬೇಕಾಯ್ತು, ಸಿರಪ್ ತೊಗೋಬೇಕಾಯ್ತು. ಆದ ಕಾರಣಕ್ಕೆ ಎಂತಾಯಿತು ಅಂತ ಹೇಳಿದರೆ, ಇವಾಗ ಚಳಿಗಾಲ ಬೇರೆ, ಮತ್ತು ನನಗೆ ತಲೆ ಸ್ನಾನ ಮಾಡಲಿಕ್ಕೆ ಇರಲಿಲ್ಲ. ತುಂಬ ತಲೆಯಲ್ಲಿ ಡ್ಯಾಂಡ್ರಫ್ ಒಂದು, ಮತ್ತು ಕೂದಲು ಒಂದು ರಾಶಿ ಉದುರ್ತಾ ಇತ್ತು. ಎಷ್ಟು ಉದುರ್ತಿತ್ತು ಅಂತ ಹೇಳಿದರೆ, ನನಗೆ ತಲೆ ಸ್ನಾನ ಮಾಡಲಿಕ್ಕೆ ಇಷ್ಟ ಇಲ್ಲ, ಅಷ್ಟು ಕೂದಲು ಉದುರ್ತಾ ಇತ್ತು. ತುಂಬ ಟ್ಯಾಬ್ಲೆಟ್ ಮತ್ತು ಸಿರಪ್ ಎಲ್ಲ ಕುಡಿದ್ರಿಂದ. ಮತ್ತು ಫುಲ್ ಮುಖದಲ್ಲಿ ಕಣ್ಣು ಒಂದು ಬಿಟ್ಟು ಇಡೀ ಮುಖ ತುಂಬ ಗುಳ್ಳೆ 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 ಗುಳ್ಳೆ, ಅಂದರೆ ಈ ಪಿಂಪಲ್ ಆಗುತ್ತಲ್ಲ, ಪಿಂಪಲ್ ಥರನೇ ಗುಳ್ಳೆ ಆಗಿತ್ತು, ಅಷ್ಟು ಹೀಟ್ ಆಗಿತ್ತು. ನಿಮಗೆ ಈಗ ನಾನು ತೋರಿಸ್ತೇನೆ ನೋಡಿ, ಕಾಣಿಸುತ್ತೆ ಗೊತ್ತಿಲ್ಲ ನೋಡಿ, ಇಲ್ಲೆಲ್ಲ ಕಲೆ ಕಲೆ ಕಾಣಿಸ್ತದೆ ನೋಡಿ. ಇವಾಗ ಗುಣ ಆಗ್ತಾ ಬಂದಿದೆ ನೋಡಿ. ತುಂಬ ಇಡೀ ಮುಖ, ಈ ಕುತ್ತಿಗೆ ಮತ್ತು ಕೈ, ಫುಲ್ ಎರಡೂ ಕೈ ಎಲ್ಲದು ಫುಲ್ ಗುಳ್ಳೆ 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 ಆಗಿತ್ತು. ನಾನು ಅದನ್ನು ಹೇಗೆ ಸರಿ ಮಾಡಿಕೊಂಡೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳ್ತಿದ್ದೇನೆ, ತುಂಬ ಜನ ಕಮೆಂಟ್ ಮಾಡ್ತಾರೆ, ಪಿಂಪಲ್ ಹೋಗ್ಲಿಕ್ಕೆ ನೀವು ಎಂತ ಮಾಡ್ತೀರಾ ಅಂತ ಹೇಳ್ಕೊಂಡು. ನಾನು ಅದನ್ನು ಹೇಗೆ ಗುಣ ಮಾಡಿಕೊಂಡೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಮತ್ತು ಜೊತೆಗೆ ನಂದು ಕೂದಲು ತುಂಬ ಉದುರ್ತಾ ಇತ್ತು ಅಂತ ಹೇಳ್ಕೊಂಡು ಹೇಳಿದೆಯಲ್ಲ, ಅದಕ್ಕೆ ತಲೆ ಸ್ನಾನ ಮಾಡಲಿಕ್ಕೆ ಇರದೇ ಇರೋ ಕಾರಣಕ್ಕೆ ನಾನು ಎಂತ ಮಾಡ್ತಿದ್ದೆ ಅಂತ ಹೇಳಿದ್ರೆ, ನನಗೆ ಹೇರ್ ಆಯಿಲ್ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ತುಂಬ ಜಿಡ್ಡು ಹೇರ್ ಆಯಿಲ್ ಹಾಕಿದರೆ ಆಮೇಲೆ ಪುನಃ ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗುವಾಗ, ಅದು ನಿಮಗೆ ಗೊತ್ತುಂಟಲ್ಲ, ತುಂಬ ದಿವಸ ತಲೆಯಲ್ಲಿ ಹಾಗೆ ಎಣ್ಣೆ ಇದ್ದರೆ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ತಲೆ ಸ್ನಾನ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ಹೇರ್ ಪ್ಯಾಕ್ ಕೂಡ ಹಾಕಲಿಕ್ಕಿಲ್ಲ. ನಾನು ಒಂದು ಡ್ರಿಂಕ್ ಕುಡಿತಾ ಇದ್ದೆ, ಆ ಡ್ರಿಂಕಿಂದಲೇ ನಂದು ಕೂದಲು ಉದುರುವ ಸಮಸ್ಯೆ ಗುಣ ಆಯಿತು. ಜೊತೆಗೆ ನಾನು ಮುಖದ್ದು ನಾನು ನೆಕ್ಸ್ಟ್ ಬೇಕಾದರೆ ವಿಡಿಯೋ ಮಾಡ್ತೇನೆ ಹೇಗೆ ನಾನು ಗುಣ ಮಾಡಿಕೊಂಡೆ ಅಂತ. ಮತ್ತು ಈಗ ಎಣಿಸ್ಕೊಳ್ಬೋದು, ಇವಳೆಂತ ದೃಷ್ಟಿ ಆಗ್ತದೆ ಅಂತ ಹೇಳ್ಕೊಂಡು ಕಾಡಿಗೆ ಹಾಕಿದ್ಲ ಅಂತ ಎಣಿಸ್ಕೊಳ್ಬೋದು. ಖಂಡಿತ ಇದು ಕಾಡಿಗೆ ಅಲ್ಲ, ಇದು ಕೊರಗಜ್ಜಂದು ಗಂಧ ಆಯಿತಾ. ಇದು ಕೊರಗಜ್ಜಂದು ಗಂಧ ಎಲ್ಲರಿಗೂ ಗೊತ್ತಿರ್ತದೆ. ಏನಂತ ಹೇಳಿದರೆ, ನಾನು ಒಂದು ವಿಡಿಯೋ ಮಾಡಿದ್ದೆ, ನನಗೆ ಎಲ್ಲ ಕಷ್ಟಕ್ಕೆ ಆಗೋದು ಕೊರಗಜ್ಜ ಅಂತ ಹೇಳ್ಕೊಂಡು ಆಯಿತಾ. ನನಗೆ ಎಂಥ ಸಮಸ್ಯೆ ಬಂದರೂ ನಾನು ಫಸ್ಟು ನೆನೆಸ್ಕೊಳ್ಳೋದು ಕೊರಗಜ್ಜನನ್ನು ಆಯಿತಾ. ಆದ ಕಾರಣಕ್ಕೆ ನನ್ನ ಜೊತೆಗೆ, ಅಂದರೆ ಇದು ಗಂಧ ಒಂದು ಕೊರಗಜ್ಜಂದು ಕರಿಗಂಧ ಒಂದು ಹಚ್ಚಿದರೆ ಅಜ್ಜನೇ ನನ್ನ ಹತ್ರ ಇದ್ದಾನೆ ಅಂತ ಹೇಳ್ಕೊಂಡು ನನ್ನ ಭಾವನೆ. ಆದ ಕಾರಣಕ್ಕೆ ನಾನು ಎಂತ ಮಾಡಿದೆ ಅಂತ ಹೇಳಿದರೆ, ಗಂಧ ಇಟ್ಕೊಂಡಿದ್ದೆ. ನಾನು ನಿಮಗೆ ತೋರಿಸ್ತೇನೆ ಗಂಧ ನೋಡಿ. ಈ ಥರ ಗಂಧ ಇಟ್ಕೊಂಡಿದ್ದೇನೆ ನಾನು. ಇದು ಗಟ್ಟಿಯಾಗಿತ್ತು. ಗಟ್ಟಿಯಾದಾಗ ಇದಕ್ಕೆ ನಾನು ಎಂತ ಮಾಡಿದೆ ಅಂತ ಹೇಳಿದರೆ, ಇದಕ್ಕೆ ತುಪ್ಪ ಉಂಟಲ್ಲ, ತುಪ್ಪ ಮಿಕ್ಸ್ ಮಾಡಿ ಸ್ವಲ್ಪ ಇದು ಹಚ್ಚಲಿಕ್ಕೆ ಆಗುವ ಥರ ಮಾಡಿದೆ. ಅಂದರೆ ನಾನು ನಿಮಗೆ ಮುಂಚೆ ಒಂದು ಸಲ ತೋರಿಸಿದ್ದೆ, ನಾನು ಇದು ಗಾಡಿಯಲ್ಲಿ ಇಟ್ಕೊಂಡಿದ್ದೆ ಅಂತ ಆಯಿತಾ. ಗಾಡಿಯಲ್ಲಿ ಒಂದು ಇಟ್ಕೊಂಡಿದ್ದೆ, ಮತ್ತು ಮನೆಯಲ್ಲಿ ಇದು ಮನೇಲಿ ಒಂದು ಇಟ್ಕೊಂಡಿದ್ದೆ, ಗಾಡಿಯಲ್ಲಿ ಒಂದು ಇಟ್ಕೊಂಡಿದ್ದೆ ಅಂತ ಹೇಳ್ಕೊಂಡು ನಾನು ನಿಮ್ಮ ಹತ್ರ ಮುಂಚೆ ಹೇಳಿದೆ. ಅಂದರೆ ನಮಗೆ ರಕ್ಷಣೆ ಮಾಡುತ್ತೆ ಕೊರಗಜ್ಜಂದು ಗಂಧ ಅಂತ. ಈ ಸಲ ಕೂಡ ಹಾಗೆ ನನಗೆ ಆರೋಗ್ಯ ಸಮಸ್ಯೆ ಬಂದಾಗ ಇದನ್ನು ನಾನು ಹಚ್ಕೊಳ್ತಾ ಇದ್ದೆ. ಅದಕ್ಕೆ ನನಗೆ ಬೇಗ ಗುಣ ಆಯಿತು ಅಂತ ಹೇಳ್ಕೊಂಡು ಎಣಿಸ್ತದೆ. ಇದೊಂದು ಇದ್ದರೆ ಉಂಟಲ್ಲ, ಯಾರೋ ನಮ್ಮ ಜೊತೆಗೆ ಇದ್ದಾರೆ, ರಕ್ಷಣೆಗೆ ಇದ್ದಾರೆ ಅಂತ ಹೇಳ್ಕೊಂಡು. ಯಾಕಂದರೆ ನಮ್ಮದು ಹಸ್ಬೆಂಡ್ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಬರೋದು ಎಷ್ಟು ಗಂಟೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಮಗಳು ಸ್ಕೂಲ್ಗೆ ಹೋಗ್ತಾರೆ. ಈ ಮಗುನ ಹಿಡ್ಕೊಂಡು ನನಗೆ ಅಂದರೆ ಎಂಥದ್ದು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಪರಿಸ್ಥಿತಿ ಇತ್ತು. ಆವಾಗ ರಕ್ಷಣೆ ಮಾಡಿದ್ದು ಅಜ್ಜನೇ ಅಲ್ಲ. ಆದ ಕಾರಣಕ್ಕೆ ನನಗೆ ಯಾಕೆ ನಾನು ಇದನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ತುಂಬ ಜನ ಎಣಿಸ್ಕೊಳ್ಬೋದು, ಯಾಕಪ್ಪ ಇವಳು ಇಷ್ಟು ದಿವಸದಿಂದ ವೀಡಿಯೋ ಹಾಕಲಿಲ್ಲ, ಎಂಥದೋ ಪ್ರಾಬ್ಲಮ್ ಆಗಿದೆ ಇವಳಿಗೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೋದು. ಆದ ಕಾರಣಕ್ಕೆ ಇಷ್ಟೆಲ್ಲ ನಾನು ಹೇಳಿದ್ದು ಬಿಟ್ಟರೆ ಮತ್ತೆ ಬೇರೆ ಎಂತ ಇಲ್ಲ ಆಯಿತಾ. ಅಜ್ಜನ ಶಕ್ತಿ ಉಂಟಲ್ಲ, ಅಜ್ಜನ ಶಕ್ತಿಗೆ ಅಂದರೆ ನಮ್ಮ ಕರಾವಳಿಯವರು ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ಅಜ್ಜ ಎಲ್ಲರಿಗೂ ರಕ್ಷಣೆ ಮಾಡ್ತಾರೆ. ಯಾಕಂತ ಹೇಳಿದರೆ, ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು, ಏನಂತ ಹೇಳಿದರೆ, ನಿಮ್ಮ ಕರಾವಳಿಯವರಿಗೆ ಮಾತ್ರ ನಿಮ್ಮ ಅಜ್ಜ ರಕ್ಷಣೆ ಮಾಡೋದು, ನಮಗೆಲ್ಲ ಇದು ರಕ್ಷಣೆ ಮಾಡೋದಿಲ್ವಾ ಅಂತ. ಎಲ್ಲರಿಗೂ ಕೂಡ ರಕ್ಷಣೆ ಮಾಡ್ತಾರೆ. ನಿಮಗೆ ಇದು ಕರಿಗಂಧ ಬೇಕಾದರೆ ಮಾತ್ರ ನಿಮಗೆ ಇಲ್ಲಿ ಕುತ್ತಾರಲ್ಲಿ ಸಿಗುವುದಿಲ್ಲ ಆಯಿತಾ. ನಾನು ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ, ಕುತ್ತಾರಲ್ಲಿ ಸಿಗುವುದಿಲ್ಲ. ಯಾವ ಜಾಗದಲ್ಲಿ ಕೊರಗಜ್ಜನ ದೇವಸ್ಥಾನ, ಅಂದರೆ ದೈವಸ್ಥಾನದಲ್ಲೇ ಬಬ್ಬುಸ್ವಾಮಿ ದೇವಸ್ಥಾನ ಕೂಡ ಇರುತ್ತೆ ನೋಡಿ, ಅಂಥ ಜಾಗದಲ್ಲಿ ಈ ಥರ ಗಂಧ ಸಿಗುತ್ತೆ. ಇದು ಅಂದರೆ ಬಬ್ಬುಸ್ವಾಮಿದು ದೇವಸ್ಥಾನ ಇರುವ ಜಾಗದಲ್ಲಿ ಕರಿಗಂಧ ಸಿಗುತ್ತೆ. ನಿಮಗೆ ಒಂದು ವೇಳೆ ಬಬ್ಬುಸ್ವಾಮಿದು ದೇವಸ್ಥಾನದ್ದು ಬೇಡ, ನಮಗೆ ಇದು ಕೊರಗಜ್ಜಂದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರೆ, ಬೇಕಾದರೆ ನೀವು ಆರಾಮಾಗಿ, ಅಂದರೆ ಉಡುಪಿಯಿಂದ ಹೋದರೆ ನಿಮಗೆ ಬ್ರಹ್ಮಾವರ ಅಂತ ಹೇಳ್ಕೊಂಡು ಒಂದು ಊರು ಸಿಗ್ತದೆ.
ಬ್ರಹ್ಮಾವರದಲ್ಲಿ ಉಂಟಲ್ಲ ಬ್ರಹ್ಮಾವರ ಬಸ್ ಸ್ಟಾಪಿಂದ ಅಂದರೆ ಉಡುಪಿಯಿಂದ ಬಸ್ಸಲ್ಲಿ ಬಂದರೆ ಒಂದು ವೇಳೆ ನೀವು ಬ್ರಹ್ಮಾವರ ಬಸ್ ಸ್ಟಾಪಲ್ಲಿ ಇಳಿದ್ರೆ ಬ್ರಹ್ಮಾವರ ಬಸ್ ಸ್ಟಾಪಲ್ಲಿ ಯಾವ ಆಟೋದವರ ಹತ್ರ ಕೇಳಿದ್ರು ಕೂಡ ನಿಮಗೆ ಕೊರಗಜ್ಜನ ದೇವಸ್ಥಾನಕ್ಕೆ ಅವರು ಆರಾಮಾಗಿ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ 1 ರೂಪಾಯಿ ಕೂಡ ತಗೊಳ್ಳೋದಿಲ್ಲ ಅವರು ಕರಿಗಂಧ. ನೀವು ಒಂದು ವೇಳೆ ದೂರದ ಊರಲ್ಲಿ ಒಂದು ವೇಳೆ ಇದ್ದೀರಾ ಅಂತ ಹೇಳಿದರೆ ಅವ್ರ ಹತ್ರ ಹೇಳಿದರೆ ಅವರು ಈ ಥರ ಹಾಕಿ ಕೊಡ್ತಾರೆ ಆಯಿತಾ. ಒಂದು ವೇಳೆ ನೀವು ಅಲ್ಲೇ ಹತ್ತಿರ ಆ ಕಡೆ ಈ ಕಡೆ ಅವರಾಗಿದ್ದರೆ ಎಲೆಯಲ್ಲಿ ಕೊಡ್ತಾರೆ, ಅಂದರೆ ಹಳಸಿನ ಎಲೆಯಲ್ಲಿ ಕೊಡ್ತಾರೆ. ಇಲ್ಲ ಅಂತ ಹೇಳಿದರೆ ಈ ಥರ ಒಂದು ಡಬ್ಬಿಯಲ್ಲಿ ಹಾಕಿ ಕೊಡ್ತಾರೆ ದೂರ ಇದ್ದೀರಾ ಅಂತೇಳಿ. ಅಂದರೆ ತುಂಬ ಟೈಮ್ ಇಟ್ಕೊಳ್ಬೋದು ಇದನ್ನು. ಕೆಲವರಿಗೆಲ್ಲ ಸಿಟ್ಟು ಬಂದಿರ್ಬೋದು, ಇವಳು ಯಾವುದಕ್ಕೂ ವಿಷಯಕ್ಕೆ ವಿಡಿಯೋ ಮಾಡಲಿಕ್ಕೆ ಹೋಗಿ ಯಾವುದೋ ಮಾತಾಡ್ತಾಳಂತ. ನಮ್ಮ ದೈವದ ಬಗ್ಗೆ ಮಾತಾಡುವ ಅಧಿಕಾರ ಉಂಟಲ್ಲ ನಮಗೆ ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಆ ವಿಷಯ ನಾನು ಹೇಳಿದ್ದು ಅಷ್ಟೇ. ನಾನು ಹೇಳಿದೆ ನೋಡಿ, ನಂದು ಕೂದಲು ನೋಡಿ ಎಷ್ಟು ಡ್ರೈ ಆಗಿದೆ ಅಂತ ಹೇಳ್ಕೊಂಡು ನಿಮಗೆ ನೋಡುವಾಗ ಗೊತ್ತಾಗ್ತದೆ ನೋಡಿ ಎಷ್ಟು ಡ್ರೈ ಆಗಿದೆ. ಉದುರಿ ಎಷ್ಟು ಶಾರ್ಟ್ ಆಗಿದೆ ನೋಡಿ ಕೂದಲು ಎಷ್ಟು ಶಾರ್ಟ್ ಆಗಿದೆ ನೋಡಿ, ಹೇಗೆ ಆಗಿದೆ ನೋಡಿ. ಇವಾಗ ನಾನು ಇದನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಂದು ಕೂದಲು ಉದುರುದು ಸ್ಟಾಪ್ ಆಗಿದೆ. ಆದರೆ ಇದೆಲ್ಲ ಸರಿ ಮಾಡಬೇಕಾದ್ರೆ ನಾನು ಈಗ ಹೇರ್ ಪ್ಯಾಕ್ ಹಾಕಬೇಕು. ಇವಾಗ ನಾನು ಸದ್ಯಕ್ಕೆ ಹೇರ್ ಪ್ಯಾಕ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ಆಯಿತಾ. ಮುಂದೆ ನಾನು ಹೇರ್ ಪ್ಯಾಕ್ ಮಾಡುವಾಗ ನಾನು ತೋರಿಸ್ತೇನೆ. ನೀವು ಯಾವತ್ತೂ ನಂದು ವಿಡಿಯೋ ನೋಡ್ತಾ ಇರ್ತೀರಲ್ಲ, ಅವಾಗ ಗೊತ್ತಾಗ್ತದೆ. ಇವಾಗ ನಾನು ಕೂದಲು ಉದುರುವ ಸಮಸ್ಯೆಗೆ ಏನು ಮಾಡಿದೆ ಅಂತ ಹೇಳಿದರೆ ನೋಡಿ, ಈ ಡ್ರಿಂಕ್ ಮಾಡಲಿಕ್ಕೆ ನೀವೆಂತ ಮಾಡಿ ಅಂತ ಹೇಳಿದರೆ ಫಸ್ಟ್ 1 ಲೋಟ, ಇದು ಬಿಸಿ ನೀರಲ್ಲ, ಉಗುರು ಬೆಚ್ಚಗಿನ ನೀರು ತಗೊಳ್ಳಿ ಆಯಿತಾ. 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ತಗೊಂಡು ಅದಕ್ಕೆ ಎಂತ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ಈ ಥರ ಆಮ್ಲ ಪೌಡ್ರ್ ಅಂತ ಹೇಳಿದರೆ ಸಿಗ್ತದೆ ಆಯಿತಾ ನಿಮಗೆ. ಅಂದರೆ ನೆಲ್ಲಿಕಾಯಿ ಒಂದು ವೇಳೆ ಸಿಕ್ಕಿದ್ರೆ ಉಂಟಲ್ಲ, ಅಂದರೆ ನಮ್ಮ ಕೆಲವು ಕಡೆ ಸಿಗ್ತದೆ ಕೆಲವು ಕಡೆ ಸಿಗೋದಿಲ್ಲ, ಆದ ಕಾರಣಕ್ಕೆ ಹೇಳೋದು. ನೆಲ್ಲಿಕಾಯಿ ಒಂದು ವೇಳೆ ಸಿಕ್ಕಿದ್ರೆ ನೆಲ್ಲಿಕಾಯಿನನ್ನೇ ತಗೊಳ್ಳಿ. ಒಂದು ವೇಳೆ ನಿಮಗೆ ನೆಲ್ಲಿಕಾಯಿ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಕೂಡ ಅದು ಚೆನ್ನಾಗಿಲ್ಲ, ತುಂಬ ರೇಟ್ ಹೇಳ್ತಾರೆ ಅಂತ ಹೇಳ್ಕೊಂಡಾದರೆ ನಿಮಗೆ ಈ ಥರ ಆಮ್ಲ ಪೌಡ್ರೇ ಸಿಗ್ತದೆ ಆಯಿತಾ. ಅಂಗಡಿಯಲ್ಲಿ ನಿಮಗೆ ಯಾವ ಅಂಗಡಿಯಲ್ಲಿ ಬೇಕಾದರೆ ಸಿಗ್ತದೆ. ಆಮ್ಲ ಪೌಡ್ರ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಆಯಿತಾ. ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಡೈರೆಕ್ಟ್ ನೆಲ್ಲಿಕಾಯಿ ಸಿಕ್ಕೋದಾದರೆ ಎಂತ ಮಾಡಿ ಅಂತ ಹೇಳಿದರೆ ನೆಲ್ಲಿಕಾಯಿನನ್ನು ಚಂದ ಮಾಡಿ ಜಜ್ಜಿ ಅದನ್ನೆಂತ ಮಾಡಿ ಅಂತ ಹೇಳಿದರೆ ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಗುರು ಬೆಪ್ಪಿಗೆನೆ ನೀರು, ಅಂದರೆ ಉಗುರು ಬಿಸಿ ನೀರನ್ನು ಹಾಕಿ ಅದನ್ನೆಂತ ಮಾಡಿ ಜ್ಯೂಸ್ ಮಾಡಿ ಆಯಿತಾ. ಜ್ಯೂಸ್ ಮಾಡಿ ಆದ ನಂತರ ಅದಕ್ಕೆ ನಿಮಗೆ ಬೇಕಾದರೆ ಮಾತ್ರ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿಯಿರಿ. ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡೋದು ಬೇಡ ಆಯಿತಾ. ನಾನು ಹೇಳಿದೆಲ್ಲ ಜ್ಯೂಸಿಗೆ ಜೇನುತುಪ್ಪ ಬೇಕಾದರೆ ಮಿಕ್ಸ್ ಮಾಡಿ, ಸಕ್ಕರೆ ಮಿಕ್ಸ್ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಯಿತಾ. ಒಂದು ಹೋಗಿ ಇನ್ನೊಂದು ಪ್ರಾಬ್ಲಮ್ ಆಗಬಾರ್ದಲ್ಲ, ಅದಕ್ಕೆ ಹೇಳಿದ್ದು. ಈಗ ನಾವು ಪೌಡ್ರ್ ಯೂಸ್ ಮಾಡೋದಾದರೆ, ಅಂದರೆ ಪೌಡ್ರ್ ನೋಡಿ ಈ ಥರದೊಂದು ಪೌಡ್ರ್ ತಂದು ಇಟ್ಕೊಂಡ್ರೆ ನಿಮಗೆ ದಿನಾ ಇದನ್ನು ಕುಡಿಬೋದು. ಇದನ್ನು 1 ವರ್ಷ ತನಕ ಕೂಡ ಯೂಸ್ ಮಾಡ್ಬೋದು, ಎಂಥ ಸಹ ಹಾಳಾಗೋದಿಲ್ಲ ಆಯಿತಾ ಪೌಡರ್. ನೀವು ಆಮ್ಲ ಆದರೆ, ಅಂದರೆ ನೆಲ್ಲಿಕಾಯಿ ಆದರೆ ಅದು ಸ್ವಲ್ಪ ಹಾಳಾಗುವ ಚಾನ್ಸಸ್ ಇರ್ತದೆ, ಆದ ಕಾರಣಕ್ಕೆ ಈ ಥರ ಪೌಡ್ರ್ ತೊಗೊಂಡ್ರೆ ಬೆಸ್ಟ್ ನೋಡಿ. ಈ ಆಮ್ಲ ಪೌಡ್ರ್ ಅಂತ ಮಾಡಿ ಅಂತ ಹೇಳಿದರೆ ನಾನು ಹೇಳಿದ ಹಾಗೆ 1 ಕಪ್ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿನ ನೀರು, ತುಂಬ ಬಿಸಿನೂ ಅಲ್ಲ ತಣ್ಣಗೇನೂ ಅಲ್ಲ ಆಯಿತಾ. ಅದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ ನಾನು 2 ಚಮಚ ಆಮ್ಲ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಜ್ಯೂಸ್ ಮಾಡೋದಾದರೆ, ಅಂದರೆ ಡೈರೆಕ್ಟ್ ಆಮ್ಲನನ್ನೇ ತಗೊಂಡು ನೆಲ್ಲಿಕಾಯಿ ತಗೊಂಡು ಜ್ಯೂಸ್ ಮಾಡಿದರೆ ನಾನು ಆವಾಗ ಹೇಳಿದ ಹಾಗೆ ಮಾಡಿ. ಈ ಥರ ಪೌಡ್ರ್ ತಗೊಂಡ್ರೆ ನಾನು ಇವಾಗ ತೋರಿಸ್ತೇನೆ ನೋಡಿ ಆ ರೀತಿಯಲ್ಲೇ ಮಾಡಿ ನೋಡಿ. ನಾನು 1 ಸ್ಪೂನಷ್ಟು ನೆಲ್ಲಿಕಾಯಿ ಪೌಡ್ರ್ ತಗೊಂಡು ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಅಂದರೆ ಪೌಡ್ರಲ್ಲಿ ಈ ಥರ ಕಲರ್ ಬರ್ತದೆ ಆಯಿತಾ. ಅಂದರೆ ನೀವು ಒರಿಜಿನಲ್ ಅಂದರೆ ನೆಲ್ಲಿಕಾಯಿ ನನ್ನೇ ತೊಗೊಂಡ್ರೆ, ಅಂದರೆ ಫ್ರೆಶ್ ಆಗಿರೋ ನೆಲ್ಲಿಕಾಯಿ ತೊಗೊಂಡ್ರೆ ಗ್ರೀನ್ ಕಲರ್ ಬರುತ್ತೆ ಜ್ಯೂಸ್. ನಿಮಗೆ ಇದು ನೆಲ್ಲಿಕಾಯಿ ಪೌಡ್ರ್ ಅಂದರೆ ಒಣಗಿಸಿ ಪೌಡ್ರ್ ಮಾಡಿರೋದಲ್ವ, ಆದ ಕಾರಣಕ್ಕೆ ನಿಮಗೆ ಈ ಕಲರಲ್ಲಿ ಕಾಣಿಸುತ್ತೆ ನೋಡಿ. ಈ ಜ್ಯೂಸ್ ಉಂಟಲ್ಲ ನಿಮಗೆ ಬರೇ ಉಂಟಲ್ಲ ಕೂದಲು ಉದುರುವ ಸಮಸ್ಯೆ ಮಾತ್ರ ಗುಣ ಆಗೋದಲ್ಲ ಆಯಿತಾ. ಅದರ ಜೊತೆಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗ್ತದೆ. ಅಂದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಇದ್ದರೆ, ಅಂದರೆ ಯಾರಿಗಾದರೆ ಹುಷಾರಿಲ್ಲ ಅಂತ ಹೇಳ್ಕೊಂಡಾಗುವ, ಒಂದು ಜ್ವರ ಇದ್ದವ್ರ ಹತ್ರ ನೀವು ಹೋದ್ರೇನು ಅವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಅವರಿಂದ ನಿಮಗೆ ಜ್ವರ ಬರ್ತದೆ. ಮತ್ತು ಶೀತ ಇದ್ದವರಿಗೆ, ಅಂದರೆ ನೆಗಡಿ ಇದ್ದವರಿಗೆ, ಕೆಮ್ಮು ಆ ಥರ ಹಾಗೆ ಎಲ್ಲರಿಗೂ ಹಾಗೆ. ಅಂದರೆ ಕೆಲವರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುವವರಿಗೆ ಎಂತ ಆಗ್ತದೆ ಅಂತ ಹೇಳಿದರೆ ಅಂಥವರ ಜೊತೆ ನೀವು ಹೋದರೆ ಸಾಕು ಅವರ ಕಾಯಿಲೆ ನಿಮಗೆ ಬರ್ತದೆ. ಆದ ಕಾರಣಕ್ಕೆ ಇದನ್ನು ಕುಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ, ಈ ಜ್ಯೂಸನ್ನು ಕುಡಿದ್ರೆ ನಿಮಗೆ
ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಜೊತೆಗೆ ನಿಮ್ಮ ಕೂದಲು ಉದುರುಕುವ ಸಮಸ್ಯೆ, ಎಷ್ಟೇ ನಿಮಗೆ ಕೂದಲು ಉದುರಲಿ, ನಾನು ಹೇಳಿದೆ ನಂದು ಇಷ್ಟಿಷ್ಟು ಕೂದಲು ಒಂದು ಸಲಕ್ಕೆ ಸ್ನಾನ ಮಾಡಲಿಕ್ಕೆ ಹೋದರೆ ಇಷ್ಟು ಕೂದಲು ಉದುರುತ್ತಾ ಇತ್ತು. ಆ ಸಮಸ್ಯೆ ಕಡಿಮೆ ಆಗ್ತಾ ಬಂದಿದೆ, ಒಂದೇ ಸಲಕ್ಕೆ ಕಡಿಮೆ ಆಗೋದಿಲ್ಲ ಆಯಿತಾ. ನೀವು ಅಂದರೆ ಇವತ್ತು ಕುಡಿದು ಕೂಡಲೇ ನಾಳೆನೇ ನಿಮಗೆ ಕೂದಲು ಉದುರುದು ಸಮಸ್ಯೆ ಇದು ಗುಣ ಆಗೋದಿಲ್ಲ. ಕ್ರಮೇಣ ಅಂದರೆ ನಿಮಗೆ 100 ಕೂದಲು ಒಂದು ದಿನಕ್ಕೆ ಉದುರುತ್ತಿದೆ ಅಂತ ಹೇಳ್ಕೊಂಡು ಆದರೆ ಆಮೇಲೆ 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 ಕಡಿಮೆ 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 ಆಗ್ತಾ ಹೋಗ್ತದೆ. ಇವಾಗ ನಂದುಂಟಲ್ಲ, ಮುಂಚೆ ಇಷ್ಟು ಕೂದಲು ಅಂದರೆ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬಂತಲ್ಲ, ಆವಾಗ ಇಷ್ಟಿಷ್ಟು ಕೂದಲು ಉದುರ್ತಾ ಇತ್ತು. ಇವಾಗ ತುಂಬ ಕಡಿಮೆ ಆಗಿದೆ ಆಯಿತಾ. ಆದ ಕಾರಣಕ್ಕೆ ನಾನು ಹೇಳೋದು, ಇದು ಬರೀ ಕೂದಲು ಉದುರುವ ಸಮಸ್ಯೆ ಮಾತ್ರ, ನಿಮಗೆ ಇದು ತುಂಬ ಒಳ್ಳೆಯದು. ಉದುರುವ ಸಮಸ್ಯೆ ಇರುವವರು ಮಾತ್ರ ಕುಡಿಬೇಕಂತ ಇಲ್ಲ, ಇದನ್ನು ಚಿಕ್ಕ ಮಕ್ಕಳು ಕೂಡ ಕುಡಿಬೋದು. ಯಾಕಂತ ಹೇಳಿದರೆ ಸ್ಕೂಲ್ಗೆಲ್ಲ ಹೋಗ್ತಾರೆ, ಸ್ಕೂಲಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಮಕ್ಕಳಿಗೆ ಕೂಡ ಬರುವ ಚಾನ್ಸಸ್ ಇರ್ತದೆ. ಆದ ಕಾರಣಕ್ಕೆ ಇದನ್ನು ಮಕ್ಕಳು ಕೂಡ ಕುಡಿಬೋದು, ದೊಡ್ಡವರು ಕುಡಿಬೋದು. ಇದಕ್ಕೆ ಅಷ್ಟೇ ಏಜ್ ಅವರು ಕುಡಿಬೇಕಂತ ಇಲ್ಲ, ಯಾರು ಬೇಕಾದರೆ ಕುಡಿಬೋದು. ಆದರೆ ತುಂಬ ಚಿಕ್ಕ ಮಕ್ಕಳು ಅಂತ ಹೇಳಿದರೆ ಒಂದು ದೊಡ್ಡ ಲೋಟದಲ್ಲಿ ಕುಡಿದು ಬೇಡ, ಒಂದು ಅರ್ಧ ಲೋಟ ಕೊಟ್ಟರೆ ಸಾಕಾಗ್ತದೆ. ದೊಡ್ಡವರಾದರೆ 1 ಲೋಟ ಫುಲ್ ಕುಡಿಬೋದು. ಇದನ್ನು ಯಾವಾಗ ಕುಡಿಬೇಕು ಅಂತ ಹೇಳಿದರೆ, ಇವಾಗ ನೀವು ಯಾವುದಾದ್ರೂ ಆಹಾರ ಸೇವನೆ ಮಾಡಬೇಕು ಅಂದರೆ, ಇವಾಗ ಬೆಳಿಗ್ಗೆ ತಿಂಡಿ ತಿನ್ನಬೇಕು ಅನ್ನುವಾಗ ತಿಂಡಿಯಲ್ಲಿ ನೀವು ಚಹಾ ಕುಡಿತೀರಲ್ಲ, ಚಹಾ ಅಥವಾ ಕಾಫಿ ಕುಡಿತೀರಲ್ಲ, ಅದಕ್ಕಿಂತ ಚಹಾ ಕುಡಿಯುವ ಬದಲು ಇದನ್ನು ಕುಡಿಯಿರಿ. ಅಂದರೆ ಚಹಾ ಅಥವಾ ಕಾಫಿ ಕುಡಿಯೋ ಬದಲು ಇದನ್ನು 1 ಲೋಟದಲ್ಲಿ ಕುಡಿಯಿರಿ. ನಿಮಗೆ ಒಂದು ವೇಳೆ ಚಹಾ ಕುಡಿದಿದ್ರೆ ನಿಮಗೆ ತಲೆನೋವು ಬರ್ತದೆ ಅಂತ ಹೇಳ್ಕೊಂಡಾದ್ರೆ, ಅಂದರೆ ಚಹಾ ಕೆಲವರಿಗೆ ಅಭ್ಯಾಸ ಆಗಿರ್ತದಲ್ವ, ಚಹಾ ಕುಡಿದು ಕಾಫಿ ಕುಡಿದು ಅಭ್ಯಾಸ ಆದವರಿಗೆ ಅದು ಕುಡಿದಿದ್ರೆ ತಲೆನೋವು ಬರ್ತದಲ್ಲ, ಅಂಥವ್ರು ಎಂತ ಮಾಡಿ ಅಂತ ಹೇಳಿದರೆ ಇದನ್ನು ತೊಗೊಂಡು ಅರ್ಧ ಗಂಟೆ ಆದ ನಂತರ ಬೇಕಾದರೆ ಚಹಾ ಕುಡಿಬೋದು, ಆರಾಮಾಗಿ ಕುಡಿಬೋದು, ಎಂತ ಸಹ ಆಗೋದಿಲ್ಲ. ನಾನು ನೋಡಿ ಇದಕ್ಕೆ ಎಂತ ಸಹ ಮಿಕ್ಸ್ ಮಾಡಲಿಲ್ಲ, ಬರೀ ಇದು ಬಿಸಿ ನೀರಿಗೆ ಉಂಟಲ್ಲ, ಅಂದರೆ ಉಗುರು ಬೆಚ್ಚಗಿದ ನೀರಿಗೆ ಬರೀ ಆಮ್ಲ ಪೌಡ್ರ್ ಮಾತ್ರ ಮಿಕ್ಸ್ ಮಾಡಿದೆ. ಇದನ್ನು ನೋಡುವಾಗ ನಿಮಗೆ ಹಾರ್ಲಿಕ್ಸ್ ಆ ಥರ ಬೂಸ್ಟ್ ಆ ಥರ ಕಾಣಿಸುತ್ತೆ ಆಯಿತಾ. ನೋಡಿ ಇವಾಗ ಇದನ್ನು ಆರಾಮಾಗಿ ಕುಡಿಬೋದು. ಹುಳಿ ಇರ್ತದೆ ಅಷ್ಟೇ, ಅಂದರೆ ನಿಮಗೆ ನೆಲ್ಲಿಕಾಯಿ ತಿನ್ನುವಾಗ ಹೇಗೆ ಆಗ್ತದೆ ನೋಡಿ, ಸ್ವಲ್ಪ ಹುಳಿ ಸಿಹಿ ಆಗ್ತದೆ ನೋಡಿ, ಅದೇ ಥರ ಆಗ್ತದೆ. ಬಿಟ್ಟರೆ ಮತ್ತೆ ಬೇರೆ ಎಂಥ ಸಹ ತೊಂದರೆ ಆಗೋದಿಲ್ಲ. ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಕುಡೀರಿ, ದೊಡ್ಡವರು ಬೇಕಾದರೆ ಆರಾಮಾಗಿ ಇಷ್ಟೇ ಕುಡಿದ್ರೆ ಸಾಕಾಗ್ತದೆ. ಇದಕ್ಕೆ ಎಂತ ಮಿಕ್ಸ್ ಮಾಡೋದು ಬೇಡ. ಹೀಗೆ ಉಂಟಲ್ಲ, ದಿನಾ ಮಾಡ್ತಾ ಬನ್ನಿ. ದಿನಾ ಖಾಲಿ ಹೊಟ್ಟೆಗೆ ಅಥವಾ ಇದು ತಿಂಡಿ ಜೊತೆಗೆ ಇದನ್ನು ಕುಡಿತಾ ಬಂದರೆ ನಿಮಗೆ 100% ನಿಮ್ಮ ಆರೋಗ್ಯದ ಸಮಸ್ಯೆಯಿಂದ ಅಥವಾ ಟ್ಯಾಬ್ಲೆಟ್ ತುಂಬ ತಗೊಂಡಿದ್ರಿಂದ ಕೂದಲೆಲ್ಲ ಉದುರ್ತಾ ಇದ್ರೆ ಉಂಟಲ್ಲ, 100% ಇದರಿಂದ ಸರಿ ಆಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ. ಯಾಕಂದ್ರೆ ನಂದು ಕೂದಲು ಆ ಥರ ಆಗಿತ್ತು. ನನಗೆ ವಿಡಿಯೋದಲ್ಲಿ ಮುಖ ತೋರಿಸ್ಲಿಕ್ಕೆ ಕೂಡ ಇಷ್ಟ ಇರಲಿಲ್ಲ, ಯಾಕಂದರೆ ಕೂದಲೆಲ್ಲ ಫುಲ್ ಉದುರಿ ಹೋಗಿತ್ತು. ಇಲ್ಲೆಲ್ಲ ಕೂದಲು ಇವಾಗ ನೋಡಿ ತೋರಿಸ್ತೇನೆ ನೋಡಿ, ಇಲ್ಲೆಲ್ಲ ಕೂದಲೇ ಇರಲಿಲ್ಲ, ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಫುಲ್ ಕೂದಲೆಲ್ಲ ಹೋಗಿತ್ತು. ಮತ್ತು ಮುಖದಲ್ಲಿ ಒಂದು ಗುಳ್ಳೆ ಇತ್ತು, ಅಂದರೆ ಪಿಂಪಲ್ ಆಗಿತ್ತು ಅಂತ ಹೇಳಿದರೆ ಒಂದು ರಾಶಿ ಇಲ್ಲೆಲ್ಲ ಫುಲ್ ಆಗಿತ್ತು. ಇಲ್ಲೆಲ್ಲ ಫುಲ್ ನನಗೆ ವಿಡಿಯೋದ ಎದುರಿಗೆ ನನಗೆ ಅಂದರೆ ಹೆಲ್ತ್ ಅದು ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿದೆ, ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೂ ಕೂಡ ನನಗೆ ತೋರಿಸ್ಲಿಕ್ಕೂ ನನಗೆ ಮುಖ ತೋರಿಸ್ಲಿಕ್ಕೂ ಇಷ್ಟ ಇರಲಿಲ್ಲ, ಅಷ್ಟು ತೊಂದರೆ ಆಗಿತ್ತು. ನೋಡಿ ಇವಾಗ ಸರಿ ಆಗ್ತಾ ಬಂದಿದೆ ಆಯಿತಾ. ಗುಳ್ಳೆ ಹೋಗಲಿಕ್ಕೆ ಕೂಡ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಮನೆ ಮದ್ದು ತೋರಿಸ್ತೇನೆ. ಇದನ್ನು ಮಾಡ್ತಾ ಬನ್ನಿ, ಒಂದೇ ಸಲಕ್ಕೆ ಗುಣ ಆಗೋದಿಲ್ಲ. ದಿನಾ ಕುಡಿತಾ ಬನ್ನಿ, ಕ್ರಮೇಣ ಇದರಲ್ಲಿ ಗುಣ ಆಗ್ತಾ ಬರ್ತದೆ ಆಯಿತಾ. ಕಡೆಗೆ ಕೆಲವರು ಕಮೆಂಟ್ ಮಾಡ್ತಾರೆ, ನಾನು 2 ದಿವಸ ಕುಡಿದೆ, 1 ವಾರ ಕುಡಿದೆ, ನನಗೆ ಸರಿಯಾಗಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಮಾಡಿದರೆ ಪ್ರಯೋಜನ ಇಲ್ಲ. ದಿನಾ ಕುಡಿತಾ ಬನ್ನಿ, ಆವಾಗ ನೀವೇ ಹೇಳ್ತೀರಾ ನಿಮ್ಮದು ಕೂದಲು ಉದುರೋದೆಲ್ಲ ಕಡಿಮೆ ಆಗಿದೆ, ಮತ್ತು ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ನೀವೇ ಹೇಳ್ತೀರಾ. ನೋಡಿದ್ರಲ್ಲ, ನಾನೊಂದು ಒಳ್ಳೆಯ ಹೆಲ್ತಿ ಡ್ರಿಂಕನ್ನು ಕೂದಲು ಉದುರುವ ಸಮಸ್ಯೆಗೆ ನಾನು ವಿಡಿಯೋ ಮಾಡಿದೆ. ಜೊತೆಗೆ ಕೊರಗಜ್ಜನು ನನ್ನನ್ನು ರಕ್ಷಣೆ ಮಾಡಿದ್ರಲ್ಲ. ನಾವು ಕರಾವಳಿಯಲ್ಲಿರುವವರು ನಿಜ, ಆ ಊರು ಬಿಟ್ಟು ಬಂದು ಇಲ್ಲಿ ಬೆಂಗಳೂರಲ್ಲಿದ್ದರೂ ಕೂಡ ಅಜ್ಜ ನಮ್ಮ ಮಕ್ಕಳು, ನಮ್ಮ ಮನೆ ಮಕ್ಕಳು ಅಂತ ಹೇಳಿಕೊಂಡು ಅಜ್ಜ ನೋಡಿ, ಅಜ್ಜಂಗೆ ಮೊಮ್ಮಕ್ಕಳು ಅಂದರೆ ಇವರು ಅಂದರೆ ಎಷ್ಟು ಇಷ್ಟಪಡ್ತಾರೆ ನೋಡಿ. ಅದೇ ರೀತಿಯಲ್ಲಿ ನಮ್ಮ ಅಜ್ಜ ಕೂಡ ಹಾಗೆ ಇವಳ ಹತ್ರ ಇರಬೇಕು ಅಂತ ಹೇಳಿಕೊಂಡು ನನ್ನ ಜೊತೆಯಲ್ಲಿ ಬಂದು ಇದ್ದು ನನ್ನ ಆರೋಗ್ಯದ ಸಮಸ್ಯೆ ಎಲ್ಲ ಗುಣಪಡಿಸಿದ್ದಾರೆ. ನಾನು ಇವಾಗ ಚೆನ್ನಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ, ಎಂಥ ಸಹ ತೊಂದರೆ ಇಲ್ಲ. ಸ್ವಲ್ಪ ಗುಳ್ಳೆ ಎಲ್ಲ ಉಂಟು ಮುಖದಲ್ಲಿ, ಚಿಕ್ಕ ಚಿಕ್ಕ ಗುಳ್ಳೆ ಆಗಿದ್ದು ಉಂಟು. ಅದು ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕ ಗುಳ್ಳೆ ಮತ್ತು ಕಲೆ ಎಲ್ಲ ಉಂಟು ನೋಡಿ, ಇಲ್ಲೆಲ್ಲ ಕುತ್ತಿಗೆಲೆಲ್ಲ ಕಾಣಿಸ್ತದೆ ನೋಡಿ ನೋಡಿ. ನೋಡಿ ಸ್ವಲ್ಪ ಸ್ವಲ್ಪ ಉಂಟು, ಆದರೆ ಅದು 100% ಗುಣ ಆಗ್ತದೆ ಅಂತ ಹೇಳ್ಕೊಂಡು ನನಗೆ ನಂಬಿಕೆ ಇದೆ.
ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.